ಬೇಗ ಬೇಗ ಹೋಗ್ಬೇಕು. ಪಾಪ ನನ್ನ ರಂಗು ವೇಟ್ ಮಾಡ್ತಿರ್ತಾನೆ ನನಗೋಸ್ಕರ, ಕಾಲ್ ಚೈನ್ ಎಲ್ಲ ತಗೊಂಬಂದ್ಬಿಟ್ಟು. ನಿಂಗಿ ಬರ್ಲಿಲ್ವಲ್ಲ, ಇಷ್ಟೊತ್ತಾದ್ರೂ ನಿಂಗಿ ಬರ್ಲಿಲ್ವಲ್ಲ ಅಂತ ಪಾಪ ಬೇಜಾರು ಮಾಡ್ಕೊಳ್ತಾನೆ. ಅಷ್ಟೊಂದು ಪ್ರೀತಿಯಿಂದ ನನಗೆ ಕಾಲ್ ಗೆಜ್ಜೆ ಎಲ್ಲ ತಗೊಂಬಂದಿದ್ದಾನೆ. ಪಾಪ ನಾನು ಬೇಗ ತಗೊಂಡೋಗ್ಬಿಟ್ಟು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಕೊಡ್ತೀನಿ ನನ್ನ ರಂಗುಗೆ. ನನ್ನ ರಂಗು ಪ್ರೀತಿಯಿಂದ ತಿನ್ಕೊಂಡು ಆರಾಮಾಗಿ ಕುತ್ಕೊಳ್ತಾನೆ. ನಾನು ಹೊಸ ಕಾಲ್ ಗೆಜ್ಜೆ ಹಾಕೊಂಡು ನನ್ನ ರಂಗುಗೆ ತೋರಿಸ್ತೀನಿ. ನೋಡಿ ರಂಗು, ಕಾಲ್ ಗೆಜ್ಜೆ ಎಷ್ಟು ಚೆನ್ನಾಗೈತೆ ಅಂತ. ಅರ್ಜೆಂಟಾಗಿ ಹೋಗ್ಬೇಕು ನಾನು ಇವಾಗ. ಎಲ್ಲಪ್ಪ ರಂಗು ಕಾಣಿಸ್ತಾನೆ ಇಲ್ಲ, ಈಟೊತ್ತಾದ್ರು? ನಾನೇ ಅರ್ಧ ಗಂಟೆ ತಡವಾಗಿ ಬಂದಿದ್ದೀನಿ. ಬೇಗ ಬಂದಿರ್ತೀನಿ ಕಣೆ ನಿಂಗೆ, ಬೇಗ ಬಾರಿ ಅಂತ ಹೇಳ್ಬಿಟ್ಟು ಇವ್ರು ಬಂದಿಲ್ಲ. ಬಂದಿದ್ದಾರೆ ಸಾಮಾನ್ಯಕ್ಕೆ. ನಾನಂದ್ರೆ ಬಲು ಪ್ರೀತಿ ಅವರಿಗೆ. ನಾನಂದ್ರೆ ಬಲು ಇಷ್ಟ. ಅದ್ರದ್ದು ಇವತ್ತು ನಾನು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಬಂದಿದ್ದೀನಿ ಅಂದ್ರೆ ಇನ್ನೂ ಇಷ್ಟ ಅವರಿಗೆ. ಎಲ್ಲಕ್ಕಿಂತ ಮುಂಚೆನೇ ಬಂದಿರ್ತಾರೆ ಸಾಮಾನ್ಯಕ್ಕೆ. ನನಗೆ ಬೇಕು ಬೇಕು ಅಂತಾನೆ, ಸತಾಯಿಸ್ಬೇಕು ಅಂತಾನೆ ನನ್ನ ರಂಗು ಇಲ್ಲೇ ಎಲ್ಲೋ ಬಚ್ಚಿಕೊಂಡಿರ್ಬೇಕು. ರಂಗು, ರಂಗು ಡಾರ್ಲಿಂಗ್, ರಂಗು, ರಂಗು, ನಾನು ಬಂದಿದ್ದೀನಿ ರಂಗು, ನಿಂಗೆ ಸತಾಯಿಸ್ಬೇಡ. ಬಾ ರಂಗು, ಬೇಗ ಬಾ, ಬಿರಿಯಾನಿ ತಣ್ಣಗಾಗ್ಬಿಡುತ್ತೆ, ಚಿಕನ್ ಬಿರಿಯಾನಿ. ಬಾ ಬೇಗ. ಎಷ್ಟೊತ್ತಪ್ಪ ಕಾಯ್ಕೊಂಡು ನಿನ್ಕಣದು? ಈ ರಂಗು ಬಂದಿದ್ದಾನೋ ಬಂದಿಲ್ವೋ? ರಂಗು, ರಂಗು, ರಂಗು ಡಾರ್ಲಿಂಗ್. ಅಯ್ಯೋ, ಏನಪ್ಪ ಮಾಡೋದು? ಈ ವಯ್ಯ ಏನು ಬಂದಿದ್ದಾನೋ ಬಂದಿಲ್ವೋ? ಒಳ್ಳೆ ಕತೆ ಆಗೋಯ್ತಲ್ಲ. ಅಪ್ಪಿ ತಪ್ಪಿ ನಿಂಗಿ ಹಿಂಗಿ ಏನಾರು ಬಂದಿದ್ರೆ ಸಿಗಾಕೊಂಡ್ಬಿಟ್ಟಿದ್ರೆ ಏನಪ್ಪ ಮಾಡೋದು? ನಾನು ಎಷ್ಟೊಂದು ಖುಷಿಯಾಗಿ ಬಿರಿಯಾನಿ ಎಲ್ಲ, ಚಿಕನ್ ಬಿರಿಯಾನಿ ಎಲ್ಲ, ಚಿಕನ್ ಎಲ್ಲ ತಗೊಂಬಂದು ಚಿಕನ್ ಬಿರಿಯಾನಿ ಎಲ್ಲ ಸ್ಪೆಷಲ್ ಆಗಿ ಮಸಾಲೆ ಎಲ್ಲ ಹಾಕಿ ನಾನೇ ರೆಡಿ ಮಾಡಿಬಿಟ್ಟು ತಗೊಂಬಂದಿದ್ದೀನಿ. ಅದರಲ್ಲೂ ಕಾಲು ಗೆಜ್ಜೆ ಬೆಳ್ಳಿ ಕಾಲು ಗೆಜ್ಜೆ ಬೇರೆ ತಗೊಂಬರ್ತೀನಿ ಅಂತ ಹೇಳಿದ್ದಾನೆ. ಏನಪ್ಪ ಮಾಡೋದು? ಇಷ್ಟೊತ್ತಾದರೂ ತಗೊಂಬರ್ಲಿಲ್ಲ. ರಂಗು, ರಂಗು ಡಾರ್ಲಿಂಗ್, ಎಲ್ಲೋದ ಇವನು? ಲೇ ರಂಗು, ಎಲ್ಲಿದೆಯೋ? ನನಗೆ ಕೋಪ ಬರ್ಸ್ಬೇಡ ಕಣೋ, ಬಾರೋ, ಒತ್ತಾಗೋಯ್ತು ಕಣೋ ರಂಗು. ಹೋಗತ್ಲಾಗಿ ಸುಮ್ಗೆ ನಾನು ಮನೆಗಾದ್ರೂ ವಾಪಸ್ ಹೋಗ್ಬಿಡ್ತೀನಿ ಅತ್ಲಾಗಿ. ಯಾರು ಬಂದ್ರೆ ಏನಪ್ಪ ಮಾಡೋದು? ಇವನು ಬಡ್ಕೊಂಡಿದ್ದೀನಿ ರಂಗುಗೆ. ಎಲ್ಲಕ್ಕಿಂತ ಮುಂಚೆನೆ ಬೇಗ ಬಂದಿರೋ ರಂಗು ಅಂತ. ನಾನಾದರೂ ನಾನೇ ಮುಂಚೆ ಹೋಗೋದು ಬೇಡ, ಒಂದು ಕಾಲು ಗಂಟೆ ಅರ್ಧ ಗಂಟೆ ತಡವಾಗಿ ಹೋಗೋಣ ಅಂತ ನಾನೇ ತಡ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ಈ ರಂಗು ಕಾಣಿಸ್ತಾನೆ ಇಲ್ವಲ್ಲಪ್ಪ. ನನ್ನ ಮೇಲೆ ಪ್ರೀತಿ ಇಲ್ಲ, ಏನಿಲ್ಲ. ಕಾಲು ಚೈನು ತಗೊಂಬಂದಿಲ್ಲ, ಏನಿಲ್ಲ. ಬರೀ ಸುಳ್ಳು ಹೇಳಿದಾನೆ, ಸುಳ್ಳು. ಕಾಲು ಚೈನು ತಗೊಂಬಂದಿಲ್ವಲ್ಲ, ಇವಳಿಗೆ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡ್ಕೊಂಡು ಇವಾಗ ಮನೆಯಿಂದ ಬಂದೇ ಇಲ್ಲ ನಾಟಕ ಮಾಡ್ಕೊಂಡು. ಏನಾದರೂ ಒಂದು ಸುಳ್ಳು ಹೇಳಿದ್ರೆ ಆಗುತ್ತಂತ. ಎಲ್ಲ ರಂಗು, ನನಗೆ ಮೋಸ ಮಾಡ್ತೀನೋ ರಂಗು? ನಾನು ಎಷ್ಟೊಂದು ಪ್ರೀತಿಯಿಂದ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಬಂದಿನಿ, ನನಗೋಸ್ಕರ ಕಾಲ್ ಗೆಜ್ಜೆ ತಗೊಂಬಂದಿದ್ಯಾ ಅಂತ. ಮಾಡ್ತೀನಿ ತಡಿ, ನೀನು ಸಿಗಾಕ ನನ್ನ ಕೈಲಿ. ನನ್ನ ಮೇಲೆ ಪ್ರೀತಿನೂ ಇಲ್ಲ, ಎಂಥದಿಲ್ಲ. ಬರೀ ಸುಳ್ಳು ಹೇಳ್ತಾನೆ. ಬರೀ ಅವಳು ಹೆಂಡತಿ ಹೇಳೋದು ಮಾತೆಲ್ಲ ಕೇಳ್ಕೊಂಬಿಟ್ಟು ನನಗೆ ಮೋಸ ಮಾಡ್ತಿದ್ದಾನೆ ಇವನು. ನಿಂಗಿ ನೀನಂದ್ರೆ ತುಂಬ ಇಷ್ಟ ಕಣೆ, ನಿಂಗಿ ನಿಂಗಿ ಅನ್ಕೊಂಡು ಏನು ತಗೊಂಬಂದು ಕೊಡಲ್ಲ. ಸುಮ್ಕೆ ಬರೀ ತಮಾಷೆ, ಬರೀ ನಾಟಕ ಮಾಡ್ಕೊಂಡು ತಿರ್ಗಾಡ್ತಾನೆ ಸುಳ್ಳು ಹೇಳ್ಕೊಂಡು. ಇವನ ಮೇಲೆ ಪ್ರೀತಿ ಮಾಡಬಾರ್ದು, ಇವನ್ ಸವಾಸನೆ ಬಿಟ್ಬಿಡ್ಬೇಕು. ಅಷ್ಟು ಬೇಜಾರಾಗ್ಬಿಟ್ಟೈತೆ ನನಗಂತೂ. ಅಲ್ಲ, ನಾನು ಭಾಳ ದಿವಸದಿಂದ ನೋಡ್ತಿದ್ದೀನಿ, ಒಂದು ಬಟ್ಟೆ ಕೊಡಿಸು, ಒಂದು ಶಾಪಿಂಗಿಗೆ ಹೋಗೋಣ, ಬ್ಯೂಟಿ ಪಾರ್ಲರಿಗೆ ಹೋಗಿ ಬರಬೇಕು, ದುಡ್ಡು ಕೊಡು ರಂಗು ಅಂತ ಹೇಳಿರೋದು ಕೊಡಲ್ಲ. ನನ್ನ ಹೆಂಡತಿ ಬೈತಾಳೆ ಅಂತ ಹೇಳ್ತಾನೆ. ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ. ಏನು ಇಲ್ಲ, ಏನು ಪ್ರಯತ್ನ ಇಲ್ಲ. ಇವನಿಗೆ ಯಾಕೆ ನಾನು ಲವ್ ಮಾಡಬೇಕು? ಇವನ್ ಪ್ರಯತ್ನನೇ ಇಲ್ಲ, ಇವನಿಗೆ ಬಿಟ್ಬಿಡ್ಬೇಕು. ಇವನು ರಂಗು ಸುಮ್ಕೆ ನನ್ನ ಜೊತೆ ಸುಮ್ಕೆ ಬರೀ ಆಟ ಆಡ್ತಿದ್ದಾನೆ, ಆಟೆಯ. ನೋಡು, ಕಾಲ್ ಗೆಜ್ಜೆ ತಗೊಂಬಂದಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟಿದ್ದಾನೆ ಇವನು. ತಗೊಂಬಂದಿದ್ರೆ ಇಷ್ಟೊತ್ತಿಗೆ ಬಂದಿರೋನು. ನಾನು ಎಷ್ಟು ಪ್ರೀತಿಯಿಂದ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಗೊಂಬಂದಿದ್ದೀನಿ, ನನಗೆ ಮೋಸ ಮಾಡ್ತಿದ್ದಾನಲ್ಲ ಇವನು ರಂಗು. ಬಿಟ್ಬಿಡ್ಬೇಕು, ಇವ್ನು ಸಾಹಸನೆ ಬಿಟ್ಬಿಡ್ಬೇಕು. ನನಗಂತೂ ಬಲು ಬೇಜಾರಾಗೋಗ್ಬಿಟ್ಟೈತೆ. ನೇತ್ರಂದು ಅಕ್ಕ, ಜೈಂದು ಅಕ್ಕಂಗೆ ಫುಲ್ ಫೀಲಿಂಗ್ ಆಗ್ತಿದೆ. ರಂಗಂದು ಹಣ್ಣುಗೆ ಬರ್ಲಿಲ್ವಲ್ಲ, ಅದಕ್ಕೆ ಫುಲ್ ಫೀಲಿಂಗ್ ಅಲ್ಲಿದ್ದಾರೆ. ನೇತ್ರಂದು ಅಕ್ಕ, ನೋಡಿ ಅಲ್ಲಿ ಜೈಂದು ಅಕ್ಕಂದು ಮುಖಾಗೆ ನೋಡೋದಕ್ಕೆ ಆಗ್ತಿಲ್ಲ. ಯಾರಿಗೂ ಈ ಕಾಲದಲ್ಲಿ ನೆಂಬದಕ್ಕೆ ಹೋಗ್ಬಾರ್ದು ಕಣಪ್ಪ. ನಾವು ಎಲ್ಲಾರ್ಗು ನಮ್ಮವರು ಅಂತ ನಾವು ಭಾಳ ಇಷ್ಟಪಟ್ಬಿಡ್ತೀವಿ. ಭಾಳ ಫೀಲಿಂಗ್ ಆಗ್ತಿದೆ ನನಗಂತೂ. ನನ್ನ ರಂಗು ಹಿಂಗೆ ಕೈ ಕೊಡ್ತಾನಂತ ನಾನು ಯಾವತ್ತೂ ತಿಳ್ಕೊಂಡಿರಲ್ಲ. ಇಷ್ಟೊಂದೆಲ್ಲ ಮೋಸ ಮಾಡ್ತಾನಂತ ನಾನು ಯಾವತ್ತೂ ತಿಳ್ಕೊಂಡಿರಲ್ಲ. ಹೋಗ್ಬಿಡ್ತೀನಿ ಸುಮ್ಕೆ. ಯಾಕೆ ಬಾನು, ನನಗಂತೂ ಫುಲ್ ಖುಷಿ ಆಗ್ತೈತೆ ಕಣೆ ಬಾನು. ಒಳ್ಳೆ ಐಡಿಯಾನೇ ಮಾಡಿದೆ ಕಣೆ ಬಾನು ನೀನಂತೂ. ಅಲ್ಲಿ ಸರಿಯಾಗಿನೇ ಬೀಳ್ಸೈತಿ ಆ ರಂಗಣ್ಣಂಗೆ. ಜಯಮ್ಮ ಮಾತ್ರ ಕೆಳಗಡೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಸರಿಯಾಗಿ ಬೀಳಿಸಿ ಸ್ವಂಟ ಮೂಸೈತೆ. ಇಲ್ಲಿ ನೋಡಿದೆ, ಇಲ್ಲಿ ಈ ನಿಂಗಿಗೆ ಮಕ ನೋಡೋಕ್ಕಾಗ್ತಿಲ್ಲ ಇವಳು ಮಕನ. ಹಂಗೆ ಫುಲ್ ಸೆಂಟಿಮೆಂಟಲ್ಲಿ ಫೀಲಿಂಗಲ್ಲಿ ಇದ್ದಾಳೆ ಪಾಪ. ಒಳ್ಳೆ ಬೆಳ್ಳಿ ಕಾಲ್ಗೆಜ್ಜೆ ಹಾಕೊಂಡ್ಬಿಟ್ಟು ಜಲ್ 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 ಅಂತ ಓಡಾಡ್ಬಿಡೋಣ ಅಂತ ಓಡಾಡ್ಕೊಂಡು ಎಲ್ಲರ ಮುಂದೆನೂ ಸ್ಕೋಪ್ ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ತಿರ್ಗಾಡೋಣ ಅನ್ಕೊಂಡ್ಬಿಟ್ಟಿದ್ಲು. ಅಬ್ಬಬ್ಬಬ್ಬ, ಅಲ್ಲಿ ನೋಡಿ ಚಿಕನ್ ಬಿರಿಯಾನಿ ನೋಡಿ, ಚಿಕನ್ ಬಿರಿಯಾನಿ ಬಾನು. ಘಮ 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 ಅಂತೈತೆ. ಅದೇನು ಮಸಾಲೆ ಹಾಕೊಂಡ್ ಬಂದಾಳೋ ಏನೋ,
ಹಿಂಗ್ ತಿನ್ಸಿನೇ ಆ ರಂಗಣ್ಣನ ಬೊಟ್ಟಿಗೆ ಬೆಳೆಸ್ಕೊಂಡಿರೋದು ಈ ನಿಂಗಿ ಏನ್ ಸಾಮಾನ್ಯ ನಿಂಗಿ ಅಲ್ಲ ಕಡೆ ಇವಳು. ನನ್ಗಂತೂ ಫುಲ್ ಖುಷಿ ಆಗ್ತೈತ್ ಕಣೆ. ಆಗ್ಬೇಕಿದ್ದಿದ್ದೆ. ಪಾಪ ಆ ಜಯಕ್ಕನ್ ಹೊಟ್ಟೆ ಉರ್ಸಿದ್ದು ಏನ್ ಕಡಿಮೆ ಹೊಟ್ಟೆ ಉರ್ಸಿದ್ಲ ಇವಳು ನಿಂಗಿ ಇವಳು. ರಂಗು ನೀನು ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ನಾನಂತೂ ತಿಳ್ಕೊಂಡಿರಲಿಲ್ಲ ರಂಗು. ತುಂಬಾ ಫೀಲಿಂಗ್ ಆಗ್ತಿದೆ ರಂಗು, ಸಖತ್ ಬೇಜಾರಾಗ್ತಿದೆ ರಂಗು. ಎಲ್ಲಿದ್ರು ಬಂದ್ಬಿಡು ರಂಗು. ನಾನಂತೂ ಯಾರಿಗ್ ನೆಂಬನ ಯಾರಿಗ್ ಬಿಡೋಣ ಅನಿಸ್ತೈತೆ. ಆದ್ರೆ ನೀನು ಹಿಂಗೆಲ್ಲ ಮೋಸ ಮಾಡ್ತೀಯ ಅಂತ ಯಾವತ್ತು ತಿಳ್ಕೊಂಡಿರಲಿಲ್ಲ ರಂಗು. ಅಯ್ಯೇ ನೀ ಹತ್ರೊಂದು ಅಕ್ಕ ಸುಮ್ಮಕ್ಕೆ ಯಾಕೆ ನಿಂತಿದ್ದೀರಾ? ಬನ್ನಿ. ಇನ್ನು ಈ ನಿಂಗಿದ್ದು ಅಕ್ಕಂಗೆ ಮುಂದೆ ಹೋಗ್ಬಿಟ್ಟು ಇನ್ನು ಹೊಟ್ಟೆಗೆ ಉರ್ಸೋಣ ಬನ್ನಿ. ಬೇರೆಯವ್ರಿಗೆ ಯಾವತ್ತೂ ಮೋಸ ಮಾಡಬಾರ್ದು ಅಂತ ಒಂದಿಟ್ಟು ಬುದ್ಧಿ ಕಲ್ಸೋಣ ಬನ್ನಿ. ಬಾನು ಕಣೆ, ಇನ್ನು ಮಜಾ ಸಿಗುತ್ ಕಣೆ. ಇನ್ನೊಂದ್ ದಿವಸ ಈ ನಿಂಗಿ ಗುಂಗಿ ಇದಾಳಲ್ಲಿ ಇವಳು, ಈ ನಿಂಗಿ ಗುಂಗಿ ಯಾರ ಸವಾಸಕ್ಕೂ ಹೋಗ್ಬಾರ್ದು, ಯಾರ ತಂಟೆಗೂ ಹೋಗ್ಬಾರ್ದು ಕಣೆ. ಪಾಪ ಜಯಕ್ಕಂಗೆ ಮೋಸ ಮಾಡ್ಬಿಟ್ರು ಕಣೆ ಇವರು. ಈ ರಂಗಣ್ಣನು ಈ ನಿಂಗಿ ಗುಂಗಿ ಇಬ್ರು ಸೇರ್ಕೊಂಡು ಅಲ್ಲಿ ಮಾತ್ರ ರಂಗಣ್ಣನ ಸೊಂಟ ಮಾತ್ರ ಮಸ್ತಾಗಿ ಮುರಿದಾಕಿದಾಳೆ. ಆಗ್ಬೇಕಿದ್ದಿದೆ ನನ್ನ ಮಗ ರಂಗುಂಗೆ. ಪಾಪ ಜಯಕ್ಕ ಎಷ್ಟೊಂದು ಮುದ್ದಾಗಿ ಎಷ್ಟೊಂದು ಚೆನ್ನಾಗಿ ನೋಡ್ಕೊಂತಾಳ ಕಣೆ. ಪಾಪ ಅವ್ರ ತವ್ರ ಮನೆಗೆ ಹೋಗಲ್ ಕಣೆ. ಪಾಪ ನಮ್ಮ ಅತ್ತೆನೂ ನಮ್ಮ ಗಂಡ ಊಟ ಇರಲ್ಲ ಏನಿಲ್ಲ ನಾನು ಹೋಗ್ಬಿಟ್ಟೆ ಅಂತ ಪಾಪ ಒಕ್ಕ ಏನ್ ಫಂಕ್ಷನ್ ಇದ್ರು ಒಂದ್ ಫಂಕ್ಷನ್ಗೆ ಹೋಗಲ್ಲ. ಇವನು ರಂಗಣ್ಣ ನಿಂಗಿ ಅನ್ಕೊಂಡು ಹಿಂದಿಂದ ತಿರ್ಗಾಡ್ಬಿಟ್ಟು ಮೋಸ ಮಾಡ್ತಾನಲ್ಲ. ಲೆಕ್ಕ ಹಾಕು. ನಾವು ಬಿಡ್ತೀವ ಜಯಕ್ಕೆ ಮೋಸ ಆಗೋದಕ್ಕೆ ನಾವು ಬಿಡ್ತೀವ? ಬಾರೆ ಬಾನು ಬಾರೆ, ಇನ್ನು ಒಂದೈಟು ಮುಂದೆ ಹೋಗ್ಬಿಟ್ಟು ಈ ನಿಂಗಿಗೆ ಹೊಟ್ಟೆ ಉರ್ಸನ್ಕೊಂಡು ಬಾರೆ. ಅರೇ ಬನ್ನಿ ನೇತ್ರಕ್ಕ, ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಮುಂದೆ ಹೋಗೋಣ ಬನ್ನಿ. ಇನ್ನು ಮಸ್ತ್ ಮಜಾ ತಗೋಣ ಬನ್ನಿ. ನಿಂಗೊಂದು ಅಕ್ಕ ಯಾರಪ್ಪ ಬಂದ್ರು? ಈ ರಂಗುನು ಬರ್ಲಿಲ್ಲ ಏನಿಲ್ಲ. ತಿರ್ಗಾ ಇವ್ರ ತೋಟದತ್ರ ಬೇರೆ ಇವ್ ಯಾರೋ ಬಂದ್ರು. ನಾನು ಏನಪ್ಪ ಮಾಡೋಣ? ಇವ್ರ ತೋಟದತ್ರ ರಂಗಣ್ಣರ ತೋಟದತ್ರ ಏನ್ ಮಾಡ್ತಿದ್ದೆ ಅಂತ ಕೇಳಿದೆ. ನನ್ಗೆ ಆಚಾರನೇ ಸರಿ ಇಲ್ಲ. ನಾನು ಆಳದವಳು ಎಷ್ಟೊಂದು ಖುಷಿಯಾಗಿ ಎಲ್ಲ ಸ್ಟೈಲ್ ಮಾಡ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಬಂದಿದ್ದೆ. ಸೆಂಟ್ ಗಿಂಟೆಲ್ಲ ಹೊಡ್ಕೊಂಡು ನನ್ನ ರಂಗು ಖುಷಿಯಿಂದ ಬರ್ತಾನಲ್ಲ, ಮಾತಾಡ್ಸೋಣ ಚೆನ್ನಾಗಿ ಕಾಣಿಸೋಣ ರಂಗು ಮುಂದೆ ಅಂತ ನೋಡಿದೆ. ಇದ್ಯಾರು ಬಂದ್ರಲ್ಲಪ್ಪ, ಏನಪ್ಪ ಮಾಡೋದು ಇವಾಗ? ಇವ್ರಿಗೆ ಏನಂತ ಉತ್ತರ ಹೇಳೋಣ? ಅಯ್ಯೋ ಇವ್ರು ಯಾಕಪ್ಪ ಬಂದ್ರು? ಯಾರು ಬರಬಾರ್ದು ಅನ್ಕೊಂಡಿದ್ದು ಇವ್ರ ಕೈಲೇ ಸಿಗಾಕೊಂಡ್ಬಿಟ್ಟಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಅಯ್ಯೋ ಈ ಬಾನು ಈ ನೇತ್ರ ಇದ್ದಾಳಲ್ಲ, ಈ ನೇತ್ರ ಕೂತ್ರಿ ಇವಳೇ ನನ್ನ ಕಣ್ಣಿಗೆ ಬೀಳ್ಬೇಕಿತ್ತ, ಇವಳ ಕಣ್ಣಿಗೆ ನಾನು ಬೀಳ್ಬೇಕಿತ್ತ. ಏನಪ್ಪ ಮಾಡೋದು? ಅರೇ ನಿಂಗೊಂದು ಅಕ್ಕ, ನಿಮ್ದಕ್ಕೆ ಯಾಕೆ ಹಿಂಗ್ ನಿಂತಿದ್ದೀರಲ್ಲ? ಅರೆ ಬಾಕ್ಸ್ ಅಲ್ಲಿ ಏನು ಇಟ್ಕೊಂಡು ಬೇರೆ ನಿಂತಿದ್ದೀರಾ? ಇದ್ಯಾಕೆ ರಂಗಣ್ಣಂದು ತೋಟದಲ್ಲಿ ನಿಮ್ದಕ್ಕೆ ಕೆಲಸ ಏನೈತೆ? ಇಲ್ಲಿ ಯಾಕೆ ಬಂದು ನಿಂತಿದ್ದೀರಾ ನೀವು? ಏನಿಲ್ಲ ಕಡೆ ಬಾರೆ ಬಾನು. ಏನಿಲ್ಲ, ನಾನು ಒಂದ್ರಿಟ್ಟು ಏನಪ್ಪ ಹೇಳೋದು ಇವಳಿಗೆ? ಇಲ್ಲ, ನಮ್ಗೆ ಹೊಲದಲ್ಲಿ ಇವತ್ತು ಎಲ್ಲ ತೋಟದಲ್ಲೆಲ್ಲ ಕೆಲಸದವ್ರು ಬಂದಿದ್ರು ಕಣೆ ಬಾನು. ಅದಕ್ಕೋಸ್ಕರ ಪಾಪ ಎಲ್ಲಾರು ಅಕ್ಕ ನಿಂಗಕ್ಕ ನೀನು ಬಲು ಚೆನ್ನಾಗಿ ನೀನು ಬಿರಿಯಾನಿ ಮಾಡ್ತೀಯ, ಚಿಕನ್ ಬಿರಿಯಾನಿ ತಗೊಂಬಾರಕ ಅಂತ ಎಲ್ಲರೂ ಹೇಳಿದ್ರು ಕಡೆ. ಅದಕ್ಕೋಸ್ಕರ ನಾವು ಪಾಪ ಕೆಲಸದವ್ರಿಗೆಲ್ಲರಿಗೂ ನಾನು ಚಿಕನ್ ಬಿರಿಯಾನಿ ಮಾಡ್ಕೊಂಡು ಇಲ್ಲ ಆಸೆ ಹೋಗ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ. ಹೌದಾ, ಚಿಕನ್ ಬಿರಿಯಾನಿ ತಗೊಂಡು ಹೋಗ್ತಿದ್ದೀರಾ? ಚಿಕನ್ ಬಿರಿಯಾನಿ ಕೆಲಸದವ್ರದಾ? ಓಕೆ ಏನು ಪ್ರಾಬ್ಲಮ್ ಏನಿಲ್ಲ ಬಿಡು. ಬಾನು ನಿಂಗಕ್ಕರದು ಹೊಲ ಯಾವ ಕಡೆ ನೀ ಇರೋದು? ನಿಂಗಕ್ಕ ಹೌದಲ್ವಾ? ಅರೆ ನಿಮ್ದಕ್ಕೆ ತೋಟ ಇರೋದು ಈ ಕಡೆ ತಗ್ಗಿನಲ್ಲಿ. ನೀವು ನೋಡಿದ್ರೆ ಈ ಕಡೆ ಬಂದಿದ್ದೀರಲ್ಲ, ಈ ಕಡೆ ನಿಮ್ದಕ್ಕೆ ತೋಟ ಎಲ್ಲ ಐತೆ. ಎಲ್ಲಾರು ಕೆಲಸಕ್ಕೆ ಎಲ್ಲ ಕೆಲಸದವರೆಲ್ಲ ಬಂದಿದ್ದಾರೆ ತೋಟದ ಹತ್ರ ಅಂತ ಹೇಳ್ತಿದ್ರಲ್ಲ, ಈ ಕಡೆ ಯಾಕೆ ಬಂದಿದ್ದೀರಾ ನಿಮ್ದಕ್ಕೆ? ಏನಪ್ಪ ಮಾಡುದು? ಇವ್ರ ಕೈಲಿ ಬಂದ್ಬಿಟ್ಟು ಒಳ್ಳೆ ಸಿಗಾಕಣಂಗ ಆಗೋಯ್ತಲ್ಲ. ಅಯ್ಯೋ ದೇವ್ರೆ, ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ಇವರಿಂದ ಹೆಂಗಪ್ಪ ತಪ್ಪಿಸ್ಕೊಳೋದು? ಇವ್ರಿಗೆ ಏನಂತ ಹೇಳೋಣ? ಇವ್ರಿಗೆ ಹೆಂಗ್ ಸುಳ್ಳು ಹೇಳೋದು? ಇವ್ರು ಹಿಂಗ್ ಕೇಳ್ತಿದ್ದಾರೆ. ಏನ್ ಹೇಳೋದು ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲ, ಸರಿಯಾಗಿ ಸಿಗಾಕೊಂಡ್ಬಿಡ್ತೀನಲ್ಲ ಇವಾಗ. ಏನಪ್ಪ ಮಾಡೋದು? ನನಗೆ ಅಯ್ಯೋ ಅನ್ನಿಸ್ಬೇಕಂತಾರೆ. ನಾನು ಹಿಂದೆ ಏನಾರು ಬಂದಿರ್ಬೇಕು ಏನೋ. ಇವ್ರಿಬ್ರಿಗೂ ಏನ್ ಮಾಡೋ ಕೆಲಸ ಇಲ್ವ ಇವಳಿಗೆ? ಈ ನೇತ್ರಿಗೂ ಈ ಬಾನುಗುನು ನಾನು ಕಂಡ್ರೆ ಅದೇನು ಹೊಟ್ಟೆ ಕಿಚ್ಚು ಏನೋ ಇವರಿಗೆ. ನಾನು ಎಂಥದ್ದು ಏನು ಮಾಡಿದ್ದೀನಿ ಇವರಿಗೆ? ಮಾಡ್ತೀನಿ ತಡಿ, ನನಗೆ ಬರ್ತಾ ಇರೋ ಕೋಪಕ್ಕೆ ಅಷ್ಟೇ. ಇವಾಗ ನಮ್ಮ ಹೊಲಕ್ಕಲ್ಲಮ್ಮ ಕೆಲಸಕ್ಕೆಲ್ಲ ಬಂದಿರೋದವ್ರು, ಇವ್ರದ್ದು ಹೊಲಕ್ಕೆ ಬಂದಿರೋದು. ನಮ್ದು ಇವ್ರಿದಾರ ನೋಡು, ಜಗಣ್ಣ ಇದಾರ ನೋಡು, ಜಗಣ್ಣರ ಹೊಲಕ್ಕೆ ಬಂದಿರೋದು. ನಾನು ಅವ್ರ ಕೆಲಸಕ್ಕೆ ಹೋಗಿದ್ದೆ. ಆ ಅಕ್ಕ ಐತಲ್ಲ, ಜಗಣ್ಣರ ಹೆಂಗಸರು ಗೀತಕ್ಕ ಐತಲ್ಲ, ಗೀತಕ್ಕ ಇದ್ದವರು ನಿಂಗೆ ಬಲು ಚೆನ್ನಾಗಿ ನೀನು ಇದು ಮಾಡ್ತೀಯ ಕಣೆ ಬಿರಿಯಾನಿ, ಹೋಗ್ತು ಮಾಡ್ಕೊಂಬಾರೆ ನಿಂಗೆ ಅದೇನು ಚಿಕನ್ ಎಲ್ಲ ತಗೊಂಬಂದು ಕೊಡ್ತೀನಿ ಅಂತ ಹೇಳಿರು. ಅದಕ್ಕೋಸ್ಕರ ನಾನು ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ. ನಮ್ಮ ಹೊಲಕ್ಕೇನಲ್ಲ. ನೀವೇ ಹಿಂಗೆಲ್ಲ ಕೇಳ್ತಿದ್ರಲ್ಲ, ನಾನು ಏನಾರು ಮಾಡ್ತೀನಿ, ಎಲ್ಲಾರು ತಗೊಂಡು ಹೋಗ್ತೀನಿ, ಏನಾರು ಮಾಡ್ಕೊಂಡು ಹೋಗ್ತೀನಮ್ಮ. ನಿಮ್ಗೇನು ಕಷ್ಟ ಅಂತ? ನಾನು ಎಲ್ಲ ಹೋಗೋದು ಬೇಡವಾ? ನನ್ನಿಂದ ಬರ್ತಿರಲ್ಲ. ನಿಮ್ಮಿಬ್ರಿಗೂ ಏನು ಮಾಡೋ ಕೆಲಸ ಇಲ್ವ? ನಿಮ್ಮಿಬ್ರಿಗೂ ಏನೇ ಬಾನು ಕೆಲಸ ಇಲ್ವೇನೆ ಮಾಡಕ್ ನಿನ್ಗೆ?
ಅರೇ ಅರೇ ನಿಂಗಿಂದು ಅಕ್ಕ ಬೇಜಾರಿಗೆ ಮಾಡ್ಕೋಬೇಡಿ. ನಮ್ದಕ್ಕೆ ಏನು ಕೇಳಿದೀವಿ ನಿಮ್ಗೆ, ಅದೇ ಯಾಕೆ ಕೋಪ ಮಾಡ್ಕೊಳ್ತೀರಾ? ಅರೆ ಕುಂಬಳಕಾಯಿಗೆ ಕಳ್ಳ ಅಂದ್ರೆ ಎಗಲು ಮುಟ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಂಗೆ ಆಗ್ತೈತೆ ನಿಮ್ಗೆ. ನಾವೇನು ನಿಮ್ಗೆ ಏನು ಕೇಳ್ತಾನೆ ಇಲ್ಲ. ಇಲ್ಲ ಸೋತಿದ್ರಲ್ಲ ರಂಗೊಂದು ಹಣ್ಣೊಂದು ತೋಟದಲ್ಲಿ ಏನು ಮಾಡ್ತಿದ್ದೀರ ಅಂತ ಕೇಳುದು. ನೀವು ಬಿರಿಯಾನಿಗೆ ತಗೊಂಡು ಹೋಗ್ತಿದ್ದೀರಿ ಅಂತ ಹೇಳಿರಲ್ಲ, ನಿಮ್ಮ ತೋಟ ಆ ಕಡೆ ಇರೋದು ಈ ಕಡೆ ಬರ್ತಿದ್ರಲ್ಲ ಅಂತ ಕೇಳುದು. ಅದ್ರಲ್ಲಿ ಏನಿದೆ? ಏನ್ ನೇತ್ರಕ್ಕ ಕಡೆ ನಿಂಗಮ್ಮ, ಅದ್ರಲ್ಲಿ ಏನೈತೆ ತಪ್ಪು? ನಮ್ಮ ಬಾನು ಕೇಳಿದ್ರಲ್ಲಿ ನೀನೇ ಹೇಳು, ಲೆಕ್ಕ ಹಾಕು ಬಂದ್ಬಿಟ್ಟು. ನೀನ್ ಲೆಕ್ಕ ಹಾಕ್ಬೇಕಡೆ ನೀನು ಎಲ್ಲಾ ಕಡೆನೂ. ಸುಮ್ಕೆನೆ ನಮ್ಮ ಮೇಲೆಲ್ಲ ರೇಗಾಡಬಾರ್ದು ಕಡೆ. ನಿಂಗೆ ಒಂದ್ರಿಟ್ಟು ಸಮಾಧಾನದಿಂದ ಯೋಚನೆ ಮಾಡು. ನಾವ್ ಅದ್ರಲ್ಲಿ ಏನ್ ತಪ್ಪು ಕೇಳಿದೀವಂತ ನೀನು ಹಿಂಗ್ ರೇಗಾಡ್ತಿದೀಯಲ್ಲ. ಬಾರೆ ಬಾನು. ಪಾಪ ನಿಂಗೊಂದು ಅಕ್ಕಂಗು ಸಿಕ್ಕಾಬಟ್ಟೆ ಬೇಜಾರಿಗೆ ಹಾಕ್ಬಿಟ್ಟೈತೆ. ಬಾ ಹೋಗ್ಬಿಡೋಣ. ಅರಿಗೆ ನಿಂಗೊಂದು ಅಕ್ಕ ಬೇಜಾರಿಗೆ ಮಾಡ್ಕೋಬೇಡಿ, ಹೋಗಿ ನಿಮ್ದಕ್ಕೆ ಬಿರಿಯಾನಿಗೆ ತಿನ್ನಿ ಹೋಗಿ. ಅರೆ ಬಾನು ಹೋಗೋಣ. ಬಾನು, ನನ್ ಕಾಲಿಗೆ ನಾನು ಗೆಜ್ಜೆನೆ ಹಾಕೊಂಬಂದಿಲ್ಲ ಕಣೆ, ಬೆಳ್ಳಿ ಗೆಜ್ಜೆನ. ಆದ್ರೂ ಬೆಳ್ಳಿ ಗೆಜ್ಜೆನ ಹಾಕಬೇಕಿತ್ತು ನಾನು ಅಲ್ವಾ? ಜಲ್ 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 ಅನ್ಕೊಂಡು ಗೆಜ್ಜೆನ ಜಲ್ 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 ಅನ್ನಿಸ್ಕೊಂಡು ಹೆಂಗ ಎಲ್ಲಾರ ಮುಂದೆ ಬಿಲ್ಡಪ್ ಕೊಟ್ಕೊಂಡು ತಿರ್ಗಾಡ್ಬೋದಿತ್ತು ಕಡೆ. ನಮ್ ಗಂಡ ತಗೊಂಬಂದ್ ಕೊಟ್ಟಿದ್ರು. ಬಲು ಚೆನ್ನಾಗೈತೆ ಬೆಳ್ಳಿ ಗೆಜ್ಜೆ. ಗಲ್ ಗಲ್ ಗೆಜ್ಜೆ, ಗಲ್ ಗಲ್ ಗೆಜ್ಜೆ. ನನಗೆ ಯಾಕೆ ಅನುಮಾನ ಬರ್ತೈತೆ, ಪಾಪ ನನ್ನ ರಂಗು ಹಂಗೆಲ್ಲ ಮೋಸ ಮಾಡೋನಲ್ಲ. ಇವ್ರದೇ ಇಬ್ರದ್ದು ಏನೋ ಕಿತಾಪತಿ ಆಯ್ತಲ್ಲ ಅಲ್ಲ. ಇವ್ಳು ಹೇಳಿದ್ರಲ್ಲಿ ಯಾಕೆ ನನ್ಗೆ ಅನುಮಾನ ಬರ್ತೈತೆ. ಗಲ್ ಗಲ್ ಗೆಜ್ಜೆ ಗಲ್ ಗಲ್ ಗೆಜ್ಜೆ ಅನ್ಕೊಂಡು ಹೋಗ್ತಿದ್ದಾಳಲ್ಲ ಕಾಲ್ ಗೆಜ್ಜೆಗೆ. ಏನ್ ಮಾಡಿದಾಳೆ ಇವಳು? ಏನೋ ಕಿತಾಪತಿ ಮಾಡಿದಾಳೆ ಅಲ್ಲ. ನನಗೆ ನಮ್ಮ ರಂಗು ಗೆಜ್ಜೆ ತಗೊಂಬಂದು ಕೊಡೋದು ವಿಷಯ ಏನಾದ್ರು ಇವಳಿಗೆ ಗೊತ್ತಾಯ್ತಾ? ಏನ್ ಮಾಡೋದು? ಏನಾದ್ರೂ ಮಾಡಿಬಿಟ್ಟು ಪತ್ತೆ ಹಚ್ಲೇಬೇಕು. ಇಲ್ಲ ಅಂದಿದ್ರೆ ಪಾಪ ನನ್ನ ರಂಗು ಬಂದೇ ಬರೋನು ಗ್ಯಾರಂಟಿ. ಅವನು ನನಗೆ ಮೋಸ ಮಾಡ್ತಿಲ್ಲ. ಇವರೇ ಏನೋ ಕಿತಾಪತಿ ಮಾಡಿದ್ದಾರೆ. ವಿಷಯ ತಿಳ್ಕೊಂಬಿಟ್ಟು ಆಮೇಕಿಂದ ಇದು ಮಾಡ್ತೀನಿ. ಅಲ್ಲಿವರೆಗೂ ನನ್ನ ರಂಗು ಮೇಲೆ ಅಂತೂ ನಾನು ಕೋಪ ಮಾಡ್ಕೊಳ್ಳೋದೇ ಇಲ್ಲ. ನನ್ನ ರಂಗುಗೆ ನನ್ನ ಮೇಲೆ ಬಲು ಪ್ರೀತಿ ಐತೆ. ಹೋಗ್ಲಿ ಬಿಡು, ಚಿಕನ್ ಬಿರಿಯಾನಿ ತಾನೆ, ನಾನೇ ಸಂಜೆ ಹೊತ್ತು ನಾನೇ ತಿನ್ಕೊಂಡ್ಬಿಡ್ತೀನಿ. ಆದ್ರೆ ನನ್ನ ರಂಗುಗೂ ನನಗೂ ಇವಳು ಮೋಸ ಮಾಡ್ತಿದಾರಲ್ಲ ಇವ್ರು ಮಧ್ಯದಲ್ಲಿ ಬಂದ್ಬಿಟ್ಟು. ಇವ್ರಿಗಂತೂ ನಾನು ಸುಮ್ಮನೆ ಬಿಡಲ್ಲ. ಮಾಡ್ತೀನಿ ಕಣ್ರಿ, ಮಾಡ್ತೀನಿ. ನಿಂಗೆ ಏನು ಕಡಿಮೆ ನಿಂಗೆ ಅನ್ಕೊಂಡಿದ್ದೀರಾ? ನೇತ್ರಿ ನಿನ್ಗೆ ಐತೆ ಕಡೆ ನೇತ್ರಿ. ಅಯ್ಯೋ ದೇವ್ರೆ, ಹೋಯ್ತು ನನ್ನ ಸೊಂಟ. ಎದಳಕ್ಕಾಗ್ತಿಲ್ಲ, ತಿರ್ಗಾಡಕ್ಕಾಗ್ತಿಲ್ಲ, ಅಲ್ಲಾಡ್ಸೋಕ್ಕಾಗ್ತಿಲ್ಲ. ಹಂಗೆ ಸೊಂಟನ ಏನಪ್ಪ ಮಾಡೋದು? ಹೆಂಗೆ ಹೋಗೋದು ಇವಾಗ? ಪಾಪ ನನ್ನ ಹಿಂಗೆ ನನಗೋಸ್ಕರ ಬಿರಿಯಾನಿ ಮಾಡ್ಕೊಂಡು ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ಬಂದಿದ್ದೀನಿ ರಂಗು ಅಂದ್ಕೊಂಡು ಬರ್ತಿದ್ಲು. ನಾನು ಎಷ್ಟೊಂದು ಪ್ರೀತಿಯಿಂದ ಕಾಲ್ಗೆಜ್ಜೆ ಎಲ್ಲ ತಗೊಂಡು ಇನ್ನೇನು ಹೋಗೋಣ ಅಷ್ಟರಲ್ಲಿ ಅಯ್ಯೋ ಎಂಥ ಕೆಲಸ ಆಗೋಯ್ತು. ಏನಪ್ಪ ಮಾಡೋದು? ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತೆ. ನನ್ನ ಹಿಂಗೆ ಏನು ತಿಳ್ಕೊಂಡ್ಲೋ ಏನು? ಅಯ್ಯೋ ನಾನು ಬರಲಿಲ್ಲ ಅಂತ ಏನಾದ್ರು ತಪ್ಪು ತಿಳ್ಕೊಂಡಿದ್ರೆ ಏನು ಮಾಡೋದು? ಅದೇ ಯೋಚನೆ ಆಗ್ತೈತೆ. ನಿಂಗೆ ನನ್ನ ಸೊಂಟ ಹೋಯ್ತು ಕಣೆ. ನಿಂಗೆ ಏನೇ ಮಾಡೋದು? ನಿನಗೆ ವಿಷಯ ಎಲ್ಲ ಹೆಂಗೆ ತಿಳಿಸೋದು ನಿಂಗೆ? ಇವಾಗ ಹಿಂಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನಿಧಾನಕ್ಕಾದ್ರೂ ನಡ್ಕೊಂಡು ಹೋಗ್ಬಿಟ್ಟು ನಾನು ನಿಂಗೆ ಹೇಳಿ ಬರಲೇಬೇಕು. ಇಲ್ಲ ಅಂದರೆ ತಪ್ಪೇನಾರು ತಿಳ್ಕೊಂಬಿಟ್ರೆ ಏನು ಮಾಡೋಣ? ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ರೆ ಏನು ಮಾಡೋಣ? ನಾನು ನಿಂಗೆ ಏನು ಮಾಡೋದು? ಏನಾದರೂ ಮಾತ್ರ ಎದ್ದೋಗ್ಬೇಕಲ್ಲ. ನೋಡೋಣ, ಜೈ ಕರಿತೀನಿ. ಜೈಗೆ ಹೋದ್ರಿಟ್ಟು ನಿಧಾನಕಾರ ಎದಳ್ಸೆ ಜೈ ಅಂತ ಹೇಳ್ತೀನಿ. ಅಯ್ಯೋ ಎದಳಕ್ಕಾಗ್ತಿಲ್ವಲ್ಲಪ್ಪ. ಸೊಂಟ ಹಾಳಾದ ಎಣ್ಣೆ ಯಾರು ಚೆಲ್ಲಿದ್ರೋ ಏನೋ, ಅವ್ರ ಸೊಂಟ ಮುರಿಲಿ. ನನ್ನ ಸೊಂಟ ಮುರಿದೋಯ್ತಲ್ಲ. ಬೇಕು ಅಂತ ನೀ ಜೈ ಏನಾರು ಎಣ್ಣೆ ಗಿಣ್ಣೆ ಚೆಲ್ಲಿದ್ಲು ಏನೋ ನನ್ನ ಸೊಂಟ ಮುರಿಬೇಕಂತಾನೆ. ಹೇಳಿದ್ರು ಮಾತು ಕೇಳಲ್ಲ, ಎಲ್ಬೇಕಲ್ಲೇ ಹೋಗ್ತಾನೆ ಇವನು ಅಂತ. ಅಯ್ಯೋ ಸೊಂಟ, ಕೈ ಕಾಲು ತಲೆ ಎಲ್ಲ ನೋವ್ತೈತಲ್ಲಪ್ಪ. ಏನಪ್ಪ ಮಾಡೋದು? ಏ ಜಯ್ಯೆ ಎಲ್ಲೋದೆ? ಬಾರೆ ಇಲ್ಲಿ ಮಾಡದವಳೆ, ಬಾರೆ ಇಲ್ಲಿ. ನೀನೇ ಕಡೆ ಮಾಡಿದ್ದು, ನಾನು ಸೊಂಟ ಮುರಿದಿದ್ದು ನೀನೇ. ಬಾರೆ ಇಲ್ಲಿ. ಏನ್ರಿ ಏನೋ ಜೋರಾಗೇನೋ ಮಾತಾಡ್ತಿದ್ದೀರಾ? ಏನೋ ಗೊಯ್ಯ ಅಂತ ಬೈಕಂತಿದ್ದೀರಾ? ಏನು ಮಾತಾಡಿದ್ರು ಮುಂದೆ ಮಾತಾಡ್ರಿ. ಏನು ಒಬ್ರೊಬ್ರನ್ನೇನೋ ಬೈತಿದ್ರಾ? ಎಣ್ಣೆ ಚೆಲ್ಬಿಟ್ಟು ಏನೋ ಬೀಳ್ಸಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಯಾರಿಗೆ ಹೇಳ್ತಿರೋದು? ಎಣ್ಣೆ ಚೆಲ್ಬಿಟ್ಟು ಬೀಳ್ಸಿದ್ದೀರಂತ? ನನಗೆ ನಿನ್ ಕಂಡ್ರೆ ಏನು ಭಯನಾ? ನನಗೆ ಯಾಕೆ ಅಂತದ್ದು ಬಂದಿರೋದು? ನಿನಗೆ ಎಣ್ಣೆ ಚೆಲ್ಬಿಟ್ಟು ಬೀಳ್ಸೋ ಅಂತದ್ದು. ನೀನು ಎಲ್ಲೋಗ್ತಿದ್ದೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಸ್ನೋ ಅಂತೆ, ಪೌಡ್ರ್ ಅಂತೆ, ಏನು ಸ್ಟೈಲ್ ಮಾಡ್ಕೊಂಡು ತಲೆ ಬಾಚ್ಕೊಂಡು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಚೈನ್ ಗೀನೆಲ್ಲ ಹಾಕ್ಕೊಂಡು ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಹೊಟ್ಟಿದ್ದೆ. ಎಲ್ಲಿ ಹೋಗ್ತಿದ್ದ ಪಾಪ? ಎಲ್ಲೂ ಇಲ್ಲ ಕಣೆ, ಇಲ್ಲೇ ಒಂದಿಟ್ಟು ಫಂಕ್ಷನ್ ಇತ್ತು ಕಡೆ, ಫಂಕ್ಷನಿಗೆ ಹೋಗ್ತಿದ್ದೆ ಕಣೆ. ನೀನು ಅದು ಯಾಕೆ ಹಿಂಗೆ ರೇಗಾಡ್ತಿದ್ದೆ? ನನಗೆ ಮೊದಲೇ ನನ್ನ ಸೊಂಟ ಮುರಿದೋಗೈತೆ. ಏನೋ ಪ್ರೀತಿಯಿಂದ ಮಾತಾಡ್ಸಿ ಅಂತ ಹೇಳಿರೆ, ನೋಡಿದ್ರೆ ನನಗೆ ಆರೈಕೆ ಮಾಡ್ತೀಯ ಅಂತ ಹೇಳಿರೆ, ನೋಡಿದ್ರೆ ನೀನು ಬೈತಿದ್ಯಲ್ಲ ಜಯ್ಯೆ. ಹಿಂಗೆ ಬೈಬೇಡ ಕಣೆ, ನನ್ನ ಕೈಲಿ ಆಗ್ತಿಲ್ಲ ಕಣೆ. ಜಯ್ಯೆ ಬಾರೆ ಒಂದ್ರಿಟ್ಟು ಎದಳ್ಸ್ಬಾರೆ, ನನ್ನ ಸೊಂಟ ಹೋಯ್ತು ಕಣೆ. ಬಾರೆ ಬಾರೆ ಒಂದ್ರಿಟ್ಟು ಎದಳ್ಸ್ಬಾರೆ, ನೋಡೋಣ ನಡೆಯೋಕ್ಕಾಗುತ್ತೇನು? ಬಾರೆ ಇರೋದ್ರಿಟ್ಟು ತೋಟದ ಹತ್ರ ನಾನು ಹೋಗಿ ಬರ್ತೀನಿ ಕಣೆ. ಬಾರೆ ತೋಟದ ಹತ್ರ ಕೆಲಸಗಳಿದ್ದಾವೆ. ನೀರೆಲ್ಲ ಬಿಟ್ಟು ಬರಬೇಕು. ಬಾರೆ
ಎಲ್ಲ 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 ಎಂಥವ್ನಿರ್ಬೇಕು ನೀನು. ಸೊಂಟ ಮುರ್ಕೊಂಡು ಬಿದ್ದಿದ್ರು ನೀನು ಇನ್ನೂ ತೋಟದ ಹತ್ರ ಹೋಗ್ಬೇಕು ಅಂತ ಹೇಳ್ತೀಯಲ್ಲ. ಆ ನಿಂಗೆ ಇನ್ಯಾವ ರೇಂಜಿಗೆ ಹೆಂಗೆ ನಿನಗೆ ತಲೆ ಕೆಡ್ಸಿರ್ಬೇಕಂತ ಲೆಕ್ಕ ಹಾಕು. ಆ ಬಾಬಾ 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 ಮಾಡ್ತೀನಿ ಕಡೆ ತಡಿ. ನಿನಗೆ ಎದಳಿಸ್ಬೇಕು ತಡಿ, ಎದಳಿಸ್ತೀನಿ ತಡಿ. ಇಲ್ಲ ಬಂದೇನೆ, ಬಾರೆ ಇಲ್ಲಿ ಎದಳ್ಸು. ಎದಳಕ್ ಆಗ್ತಿಲ್ಕಂಡು ಬಾರೆ ಇಲ್ಲಿ, ಕೈ ಹಿಡ್ಕೊಂಡು ಎದಳ್ಸ್ ಬಾರೆ ಒಂದ್ರಿಟ್ಟು. ಅಯ್ಯ ಅಯ್ಯ ಅಯ್ಯ, ಇನ್ನು ಏನು ಮಾಡ್ತಿದ್ಯೆ? ನನ್ನ ಸೊಂಟ ಮುರಿಬೇಕಂತಾನೆ ಕಾಯ್ಕೊಂಡಿದ್ದೇನೆ ನೀನು. ನಮ್ಮ ಅಮ್ಮ ಎತ್ಲಾಗೋಯ್ತು ಏನು? ನಮ್ಮ ಅಮ್ಮ ಇದ್ದಿದ್ರೆ ಹೆಂಗ ಒಂದ್ರಿಟ್ಟು ಎದಳ್ಸೋದು. ಹ್ಞೂ ಎದಳ್ಸೆ ಇನ್ನು ಮಕ ಏನೇ ನೋಡ್ತಿದ್ಯಾ? ಎದಳ್ಸೆ, ನನ್ನ ಕೈಲಿ ಆಗ್ತಿಲ್ ಕಣೆ, ಎದಳ್ಸೆ. ಸೊಂಟ ಹೋಯ್ತು ಕಣೆ, ಎದಳ್ಸೆ. ಮಲಗೋದಕ್ಕೆ ಆಗ್ತಿಲ್ ಕಡೆ. ಹ್ಞೂ ಒಂದ್ರಿಟ್ಟು ಡಾಕ್ಟ್ರಿಗಾರ ಫೋನ್ ಮಾಡಿ ಕರಿಯ, ನನ್ನ ಸೊಂಟ ಆಗ್ತಿಲ್ಲೋ. ಹ್ಞೂ ನಿನಗೆ ಹೆಂಗೆ ಹೇಳೋನು? ನನ್ನ ಕೈಲಿ ಆಗ್ತಿಲ್ ಕಣೆ. ನಮ್ಮ ಅಮ್ಮ ಎತ್ಲಾಗೋಯ್ತು ಕರಿಯ, ನಮ್ಮ ಅಮ್ಮನಾರ ಕರ್ಕೊಂಡು ಹೋಗುತ್ತೆ. ಎದಳ್ಸ್ಬೇಕಾ? ಇನ್ನು ತೋಟದ ಹತ್ರ ಹೋಗ್ಬೇಕಾ? ತಡೀರಿ ತೋಟದ ಹತ್ರ ಕಳ್ಸ್ಕೊಡ್ತೀನಿ ತಡ್ರಿ. ಹೋಗಿರಂತೆ ಕಣ್ ತಡ್ರಿ ಒಂದ್ರಿಟ್ಟು. ಹಂಗೆ ನಿಧಾನಕ್ಕೆ ಎದಳಿಸ್ತು. ಹ್ಞೂ ಹಂಗೆ ಒಂದ್ರೀಟು ನಿಧಾನಕ್ಕೆ ಎದಳಿಸು. ಹಂಗೆ ಬರ್ತಾ ಇರೋ ಕೋಪಕ್ಕೆ ನಿನ್ಗೆ ಎದಳಿಸ್ಬೇಕಾ? ಆ ನಿಂಗಿ ನೋಡಕ್ ಹೋಗ್ತಿದ್ಯಾ? ನಿಂಗಿ ನೋಡಕ್ಕೆ ಅಬ್ಬಾ ಬಾಬಾ ಬಾಬಾ, ಸೆಂಟು ನೋಡು, ಸೆಂಟು ಘಮ 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 ಅಂತೀರ ನೀನ್. ಸೆಂಟು ಮಾಡ್ತೀನಿ ಕಣ್ತಾಡಿ ನಿನಗೆ. ಅಯ್ಯೋ ದೇವ್ರೆ, ತಿರ್ಗಾ ಯಾಕೆ ಹಿಂಗ್ ಬೀಳಿಸ್ಬಿಟ್ಟೆ? ಕೈ ಗಟ್ಟಿಯಾಗಿ ಇಡ್ಕ ಅಂತ ಹೇಳ್ದಲ್ಲೇ ನಿನಗೆ. ಅಯ್ಯಯ್ಯಪ್ಪ, ತಿರ್ಗಾ ಹೋಯ್ತಲ್ಲಪ್ಪ ನನ್ನ ಸೊಂಟವು. ಮುರ್ಕೊಂಡು ಹೋಯ್ತು ಹೋಗು ನನ್ನ ಸೊಂಟ. ಅಯ್ಯಪ್ಪ, ಒಂದು ಈಟೆ ನೋವು ಆಗ್ತಿತ್ತು, ಇವಾಗ ಇನ್ನೂ ಜಾಸ್ತಿ ನೋವು ಆಗ್ತೈತಲ್ಲಪ್ಪ. ಆ ಕಡೆ ಈ ಕಡೆ ಒಂದಿಟ್ಟು ಅಲ್ಲಾಡಂಗಿತ್ತು. ಇವಾಗ ಇನ್ನೂ ಆಗ್ದಂಗೆ ಏನು ಮಾಡ್ದಂಗೆ ಮಾಡಿಬಿಟ್ಟಲ್ಲೇ. ಹೋಗೆ ನೀನು ಎದಳಿಸ್ಬೇಡ, ಏನು ಬೇಡ, ಹೋಗೆ. ನಾನು ಹೆಂಗ ಎದಳ್ಕೊಳ್ತೀನಿ, ಹೋಗೆ. ಅಯ್ಯಪ್ಪ ಹೋಗೆ, ಆಗ್ತಿಲ್ಕಣ್ ಹೋಗು. ಎಲ್ಲಿ ತೋಟದ ಹತ್ರನೂ ಹೋಗಲ್ಲ, ಎಲ್ಲೂ ಹೋಗಲ್ಕಣ್ ಹೋಗು. ಹೋಯ್ತು ನನ್ನ ಸೊಂಟ. ಹೆಂಗ ಆ ಕಡೆ ಈ ಕಡೆ ಒಂದು ಕೈ ಕಾಲ ಆದ್ರೂ ಹಿಂಗೆ ಅಲ್ಲಾಡ್ತಿದ್ದೆ, ಅದನ್ನು ನೀ ಏನೂ ಮಾಡೋಕ್ಕಾಗ್ದಲ್ಲೇ ಮಾಡಿಬಿಟ್ಟಲ್ಲೇ ನಿಂಗೆ. ನಿಂಗೆ ಹೇಳ್ತೀನಿ ಜೈಯೇ, ಹೋಗೆ. ಏನ್ರಿ ಅಂದೆ ಏನು ನಿಂಗೆ ಏನು ಅನ್ನಂಗಿತ್ತು? ಏನು ಇವಾಗ್ಲೂ ನಿಂಗೇನೆ ಜ್ಞಾಪನ ಬರ್ತಿದ್ದಾಳ ನಿನಗೆ? ಕರಿಯನ ನಿಂಗಿಗೆ? ನಿಂಗೆಲ್ಲ ಆರೈಕೆ ಮಾಡೋದು ಕರಿಯನೇನ್ರಿ? ನಾನೆಲ್ಲೇ ಅಂದೆ ನಿಂಗೆ ಅಂತ? ನಂದೇ ನಂಗೆ ಆಗ್ತೈತೆ, ಸುಮ್ಮಕ್ಕೆ ಹೋಗಿ. ಏನು ನಂಗೆ ಹೇಳ್ಬೇಡ ನೀನು. ಅಯ್ಯೋ ದೇವ್ರೆ, ಈ ಹುಡುಗಂಗೆ ಏನಾಯ್ತಪ್ಪ? ಆಯ್ತು ನಮ್ಮ ಹುಡುಗಂಗೆ. ಪಾಪಲೇ ರಂಗಣ್ಣ, ಏನಾಯ್ತು? ಇದ್ಯಾಕೋ ಹಿಂಗ್ ಮಲ್ಕೊಂಡಿದ್ಯೋ? ಮಧ್ಯಾಹ್ನದ ಹೊತ್ತು ಇದ್ಯಾಕಪ್ಪ ಹಿಂಗ್ ಮಲ್ಕೊಂಡಿದ್ಯಾ? ಏನಾಯ್ತು? ಯಾಕ ಗೋಳಾಡ್ತಿರಂಗಿದ್ಯಾ? ಅಯ್ಯೋ ಅಮ್ಮ, ನೀನಾದ್ರೂ ಬಂದೇನಮ್ಮ. ನನಗೆ ಕಷ್ಟ ಯಾರಿಗಮ್ಮ ಹೇಳ್ಕಣಮ್ಮ? ಬೇಡ ಕಣಮ್ಮ, ನನ್ನ ಪಜಿತಿ, ನಾನು ಸತ್ತೋಗ್ತೀನಿ ಕಣಮ್ಮ. ನನ್ನ ಕೈಲಿ ಆಗ್ತಿಲ್ ಕಣಮ್ಮ. ನನ್ನ ಸೊಂಟ ಎತ್ತಕ್ಕೆ ಆಗ್ತಿಲ್ ಕಣಮ್ಮೋ. ನನ್ನ ಸೊಂಟ ಹೋಯ್ತು ಕಣಮ್ಮೋ, ನನ್ನ ಸೊಂಟ ಮುರಿದೋಯ್ತು ಕಣಮ್ಮೋ. ಏನಾದರೂ ಒಂದು ಮಾಡಮ್ಮೋ, ಡಾಕ್ಟ್ರಿಗಾರ ನೀನಾದರೂ ಫೋನ್ ಮಾಡಮ್ಮ. ಈ ಇವಳು ಜಯ್ಯಿ ಇದ್ದಾಳಲ್ಲ ಜಯ್ಯಿ, ಅವಾಗಲಿ ನಾನು ಅಯ್ಯೋ ಅನ್ನಿಸ್ತಿದ್ದಾಳ ಕಣಮ್ಮ. ಎದಳಿಸಿ ಅಂದ್ರೂ ಎದಳಿಸಿಲ್ಲ ಕಣಮ್ಮ. ಡಾಕ್ಟ್ರಿಗೆ ಫೋನ್ ಮಾಡಂದ್ರು ಫೋನ್ ಮಾಡ್ತಿಲ್ಲ ಕಣಮ್ಮ. ನೀನಾದರೂ ಬಾರಮ್ಮ, ನೀನಾದರೂ ಬಂದಲ್ಲಮ್ಮ. ಇದಾಕ್ಲ ಪಾಪ ಹಿಂಗಾಡ್ತಿದ್ಯಾ? ಏನಾಯ್ತು? ಸೊಂಟ ಯಾಕೆ ಮುರಿದೋಗುತ್ತೆ? ಸೊಂಟ ಮುರ್ಕಣ ಅಂತ ನೀನೇನೋ ಮಾಡ್ಕೊಂಡು ಬಂದಿದ್ದೆ ನೀನು. ಅಯ್ಯೋ ದೇವ್ರೆ, ಈ ಹುಡುಗಂಗೆ ಏನಾಯ್ತಂತ ಕಾರಣ? ಪಾಪ ಎದಳೋ ಮ್ಯಾಕೆ ಎದಳೋ. ಅಮ್ಮ, ನನ್ನ ಕೈಲಿ ಆಗ್ತಿಲ್ ಕಣಮ್ಮ, ಎದಳಕ್ಕೆ ಆಗ್ತಿಲ್ ಕಣಮ್ಮು. ನನ್ನ ಸೊಂಟ ಹೋಯ್ತು ಕಣಮ್ಮು, ನನ್ನ ಕೈಲಿ ಆಗ್ತಿಲ್ ಕಣಮ್ಮ. ಆಗಲ್ಲ ಕಣಮ್ಮು ನನಗೆ. ಒಂದ್ರೇಟು ನೀನಾರು ಎದಳ್ಸಮ್ಮ. ನಿನ್ನ ಕೈಲೆಲ್ಲ ಆಗೋದು ಬಿಡಮ್ಮ. ಆಗಲ್ಲ, ನಿನ್ನ ಕೈಲೂ ಆಗಲ್ಲ ಅಮ್ಮ. ಒಂದಿಟ್ಟು ಡಾಕ್ಟ್ರಿಗಾರ ಯಾರಿಗಾರ ಹೇಳ್ಬಿಟ್ಟು ಫೋನಾರ ಮಾಡ್ಸಮ್ಮ. ಅಮ್ಮ ಹೋಗು, ಆ ನಿಂಗೆ ಹತ್ರ ಹೋಗ್ಬಿಟ್ಟು ಒಂದಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡುವ. ಹಿಂಗೆ ನಿಮ್ಮ ರಂಗಣ್ಣ ಹಿಂಗೆ ಸೊಂಟ ಮುರಿದೋಗ್ಬಿಟ್ಟಿತ್ತು ಕಣಮ್ಮ, ಜಾರು ಬಿದ್ದುಬಿಟ್ಟು ಅಂತ ಹೇಳುವಾಗಮ್ಮ. ಜಾರು ಬಿದ್ದುಬಿಟ್ಟ? ಅದೆಂಗೋ ಜಾರು ಬಿದ್ದೆ ನೀನು? ಎಲ್ಲೋಗಿದ್ದು ಅಂತ ಕೆಲಸ? ಏನು ಮಾಡೋದಕ್ಕೆ ಹೋಗಿದ್ದು? ಅಯ್ಯೋ 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 ದೇವ್ರೆ, ಏನು ಮಾಡೋಣಪ್ಪ ಇವಾಗ? ಎಲ್ಲೋಗನಪ್ಪ ಇವಾಗ? ಜಯ್ಯೆ, ಅವ್ನು ಹೆಂಗೆ ಬಿದ್ದ ಇವನು? ನನಗೆ ಗೊತ್ತಿಲ್ಲ ಕಣತೆ ಸರಿಯಾಗಿ. ಓಹೋ, ನಿಮ್ಮ ಮಗ ತೋಟದ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡುವಂತ ಹೇಳಿದ್ರೆ ಎಲ್ಲ ಕೊಳ್ಳೆ ಚೈನ್ ಹಾಕೊಂಡು ಕತ್ತಿಗೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಶೂಸ್ ಎಲ್ಲ ಹಾಕೊಂಡ್ಬಿಟ್ಟು ತಲೆ ಬಾಚ್ಕೊಂಡು ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸೆಂಟು ಪೌಡರ್ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲೋ ಹೋಗ್ತಿದ್ದ ಸ್ಟ್ಯಾಂಡರ್ಡ್ ಆಗಿ ಹಾಡು ಹೇಳ್ಕೊಂಡ್ಬಿಟ್ಟು ಅನ್ಕೊಂಡು. ಆವಾಗ ಕೆಳಗಡೆ ಅದೇನಿತ್ತು ಏನೋ, ಏನು ಸಿಗಾಕೊಂಡಿತ್ತು ಏನೋ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಜಾರಪ್ಪನ ನೀವು ನಿಂತಿದ್ದೀರಲ್ಲ ಅಲ್ಲೇ ಬಿದ್ದು ನಾನು ಬರೋಷ್ಟರಲ್ಲಿ ಮಲ್ಕೊಂಡು ಕಿರ್ಚಾಡ್ತಿದ್ರು, ಗೊಳಾಡ್ತಿದ್ರು. ಅದಕ್ಕೆ ಎತ್ತಿ ಸೋಪದ ಮೇಲೆ ಮಲಗಿಸಿದ್ದೀನಿ. ನಾನೊಂದು ರೀಟು ಎದಳ್ಸ್ಬಾರೆ ಅಂತ ಹೇಳಿರು. ನಿಮ್ಮ ಮಗ ನೋಡಿರೆ ತಿಂದು ಕೆಲಸ ಮಾಡ್ದಲೆ ಈ ಪಾಟಿ ಒಳ್ಳೆ ಇದಾಗಂಗೆ ಆಗ್ಯಾನೆ. ನನಗೆ ಎತ್ತಕ್ಕಾಗ್ತಿಲ್ಲ, ಏನಿಲ್ಲ. ನನ್ನ ಸೊಂಟ ತಿರ್ಗಾ ಮುರಿದು ಬಿಟ್ಟಲೆ ಅಂತ ನನ್ನ ಮೇಲೆ ರೇಗಾಡ್ತಿದ್ದ ನಿನ್ನ ಮಗ. ನೀನೊಂದ್ರಿಟ್ಟು ಬುದ್ಧಿ ಹೇಳು ನಿನ್ನ ಮಗಂಗೆ. ನನಗೆ ಅಯ್ಯ ಅನ್ನೋದಕ್ಕೆ ಆಗಲ್ಲ ಇಲ್ಲಿ.
ಏ ಹೋಗ್ಲಿ ಬಿಡ ಜಯ್ಯ, ಸುಮ್ಕಿರೆ ಬೈಬೇಡ್ಕಂಡ್ ಸುಮ್ನಿರೇ. ಪಾಪ ಅವನೇ ಸೊಂಟ ಮುರ್ಕೊಂಡು ಅಯ್ಯೋ ಅಂತಿದ್ದಾನೆ. ತಿರ್ಗಾ ನೀನ್ ಬೇರೆ ನೀನ್ ಬೈತಿದ್ಯಲ್ಲ ಪಾಪ ಅವನಿಗೆ. ಹೊಟ್ಟೆ ಉರಿತಿಲ್ವೇನ ನಿನಗೆ ನನ್ನ ಮಗನ ಮೇಲೆ? ನೋಡಲಿ ಅವನ ಮಕ ನೋಡಲ್ಲ ಆಗ್ತಿರೋದು. ಪಾಪ ಸುಮ್ಕಿರಪ್ಪ ಸುಮ್ಕಿರಪ್ಪ, ನಾನು ಇದೀನಿ ಸುಮ್ಕಿರು. ಯಾಕೆ ಹಿಂಗ್ ಹೊಟ್ಟೆ ಒರೆಸಿದ್ಯಾ? ಸುಮ್ಕಿರು ನೋಡೋಣ. ನಾನೇ ಹೋಗ್ಬಿಟ್ಟು ನಿಂಗೆ ಹೋಗ್ಬಿಟ್ಟು ಫೋನ್ ಮಾಡಿಸ್ ಬರ್ತೀನಿ ಕಣ್ತಡಿ. ಯಾಕತೆ? ಯಾಕೆ ನಿಂಗೆ ಹತ್ರನೇ ಹೋಗ್ಬೇಕಾ ನೀವು ಫೋನ್ ಮಾಡಿಸೋದಕ್ಕೆ? ಯಾಕೆ ಊರಲ್ಲಿ ಬೇರೆ ಯಾರು ಇಲ್ವಾ? ನಮ್ ಬಾನು ಇದ್ದಾಳೆ, ನೇತ್ರಕ್ಕ ಇದ್ದಾರೆ, ಅವ್ರ ಹತ್ರನೇ ಫೋನ್ ಮಾಡ್ಸಿರ ಆಗು. ಸುಮ್ಕಿರಿ. ಓಹೋ, ನೀನ್ ಮಗ ಹೇಳ್ಬಿಟ್ಟ ನಿಂಗೆ ಹೋಗಿ ಫೋನ್ ಮಾಡಿಸು ಅಂತ. ಆ ನಿಂಗೆ ಹತ್ರ ಹೋಗ್ತಿದ್ರಾ? ಏನ್ ಸೀಮೆಗಿಲ್ಲದ ನಿಂಗೆ ಅವಳು. ಸುಮ್ಕಿರಿ. ಇಲ್ಲ ಯಾರ ಹತ್ರ ಮಾಡಿಸಿದ್ರೆ ಆಗುತ್ತೆ. ಆಯ್ತು ಬಿಡೆ, ಆಯ್ತು ಬಿಡೆ ಜಯ್ಯೆ, ಏನೋ ಒಂದ್ ಮಾಡಿದ್ರೆ ಆಗುತ್ತೆ ಬಿಡೆ. ಅದ್ಯಾಕೆ ಹಿಂಗ ಆಡ್ತಿದ್ಯಾ? ಪಾಪ ನಮ್ಮ ಹುಡುಗಂಗ್ ಮೊದ್ಲು ಆಸ್ಪತ್ರೆಗಾರ ಕರ್ಕೊಂಡು ಹೋಗ ನಡಿಯೇ, ಇಲ್ಲ ಡಾಕ್ಟರ್ಗಾರ ಫೋನ್ ಮಾಡ್ಕರಿಯೇ. ಅವ್ನಿಗೆ ಎದಳಕ್ ಆಗ್ತಿಲ್ಲ, ಏನಿಲ್ಲ ಪಾಪ. ಅವ್ನಿಗೆ ನೋಡಕ್ ಆಗ್ತಿಲ್ಲ ಕಣೆ ನನ್ನ ಕಣ್ಣಿಂದು.